ಈ ದೇಶದಲ್ಲಿ ಸೈದ್ಧಾಂತಿಕವಾಗಿ ಎಡಪಂಥೀಯರಾಗಿರುವಂಥವ್ರು, ಬಲಪಂಥೀಯರಾಗಿರುವಂಥವ್ರು, ಮಧ್ಯಮ ಪಂಥೀಯರಾಗಿರುವಂಥವ್ರು ಎಲ್ರಿಗೂ ಜನಗಳು ಈ ದೇಶದಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಅದೇ ರೀತಿ ಅವರು 52ನೇ ಇಸ್ವಿಯಿಂದ ಇತ್ತೀಚೆಗೆ ನಡೆದಂಥ ಚುನಾವಣೆಯವರೆಗೂ ಏನು ಫಲಿತಾಂಶ ಬಂದಿದೆ ಅದರ ಆಧಾರದ ಮೇಲೆ ಆಯಾ ಯಾರಿಗೆ ಬಹುಮತ ಬರುತ್ತೋ ಅವರು ಅಧಿಕಾರ ಮಾಡ್ಕೊಂಡು ಹೋಗಿದ್ದಾರೆ. ಯಾವತ್ತೂ ಕೂಡ ಈ ದೇಶದಲ್ಲಿ ಅಧಿಕಾರದ ವಿಚಾರದಲ್ಲಾಗಲಿ ಮತ್ತೊಂದು ಸಂದರ್ಭದಾಗಲಿ ಗಲಾಟೆ ಗೊಂದಲಗಳಾಗಲಿ ಹಿಂಸೆಗಳಾಗಲಿ ಕೂಡ ಆಗಿಲ್ಲ. ಆದರೆ ಸಕ್ರಾಯಪಟ್ಟಣದಲ್ಲಿ ನಿನ್ನೆ ನಡೆದಂಥ ಘಟನೆ ಏನಿದೆ ಅದು ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಕಾರಣದಿಂದಾಗಿ ಆದಂಥದ್ದು ಅನ್ನೋದು ನಮಗಿರತಕ್ಕಂಥ ಮಾಹಿತಿ ತನಿಖೆಯಿಂದ ಎಲ್ಲ ಗೊತ್ತಾಗ್ತದೆ. ಏನೇ ಆದರೂ ಕೂಡ ಸೈದ್ಧಾಂತಿಕ ಭಿನ್ನಾಭಿಪ್ರಾಯದನ್ನು ಅದನ್ನು ಸಂವಾದ ಮುಖಾಂತರ, ಚರ್ಚೆ ಮುಖಾಂತರ, ಜನಗಳನ್ನು ಒಲಿಸ್ಕೊಳ್ಳೋದ್ರ ಮುಖಾಂತರ ಬಗೆಹರಿಸ್ಕೊಳ್ಬೇಕೇ ಹೊರತಾಗಿ ಅದಕ್ಕೆ ಹಿಂಸಾತ್ಮಕ ರೂಪ ತೆಗೆದುಕೊಂಡು ಒಬ್ಬ ನಾಯಕನನ್ನು ಕೊಲೆ ಮಾಡುವಂಥ ಮಟ್ಟಕ್ಕೆ ಹೋಗುವಂಥದ್ದು ಅತ್ಯಂತ ಖಂಡನೀಯವಾಗಿರುವಂಥದ್ದು. ಇದನ್ನು ಕಾಂಗ್ರೆಸ್ ಪಕ್ಷ ಭಾಳ ತೀವ್ರವಾಗಿ ಖಂಡಿಸ್ತದೆ. ಮತ್ತು ಯಾರು ಈ ಕೊಲೆಯನ್ನು ಮಾಡಿದ್ದಾರೋ ಅವರೆಲ್ಲರನ್ನೂ ಕೂಡ ಇಲ್ಲಿ ಈಗಾಗಲೇ ಕೆಲವ್ರನ್ನ ಬಂಧಿಸಿದ್ದಾರೆ. ಇನ್ಯಾರು ಬಂಧಿಸಲಿಕ್ಕೆ ಸಾಧ್ಯ ಆಗಿಲ್ಲ ಅವರನ್ನು ಬಂಧಿಸಿ ನಮ್ಮ ದೇಶದ ಕಾನೂನಲ್ಲಿರ್ತಕ್ಕಂಥ ಅತ್ಯಂತ ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಏನಿದೆ ಆ ಶಿಕ್ಷೆಗೆ ಅವ್ರನ್ನ ಗುರಿಪಡಿಸುವಂಥ ರೀತಿಯಲ್ಲಿ ಅವರು ಒಳಗಾಗುವಂಥ ರೀತಿಯಲ್ಲಿ ಅವರ ಮೇಲೆ ಕಾನೂನಿನ ಕ್ರಮ ಆಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾ ಪೊಲೀಸ್ನವರು ಮತ್ತು ರಾಜ್ಯ ಪೊಲೀಸ್ನವರು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ್ತು ರಾಜ್ಯ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವು ಒತ್ತಾಯಿಸ್ತೇವೆ. ಮತ್ತು ಗಣೇಶ್ ಒಬ್ಬ ಸಾರ್ವಜನಿಕ ಬದುಕಿನಲ್ಲಿ ಭಾಳ ಸಕ್ರಿಯವಾಗಿದ್ದಂಥ ಜನಗಳ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ದಂಥ ಒಬ್ಬ ಯುವ ಮುಖಂಡ. ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಕೂಡ ಸಕ್ರಾಯಪಟ್ಟಣದಲ್ಲಿ ಕೆಲಸ ಮಾಡಿಕೊಂಡಿದ್ದು ಅನೇಕ ಕಾಂಗ್ರೆಸ್ಸಿನ ಒಂದು ನೆಲೆಯನ್ನು ಈ ಪ್ರದೇಶದಲ್ಲಿ ಭದ್ರಗೊಳಿಸಲಿಕ್ಕೆ ಸಾಕಷ್ಟು ಸವಾಲಿನ ಸಂದರ್ಭಗಳನ್ನು ಕೂಡ ಎದುರಿಸ್ಕೊಂಡಿದ್ದಾರೆ. ಭಾಳ ಪೈಪೋಟಿಯ ರಾಜಕಾರಣ ಇರುವಂಥ ಪ್ರದೇಶ ಸಕ್ರಾಯಪಟ್ಟಣ ಅಂದರೆ ಮುಂಚೆ ಕೂಡ ಅಲ್ಲಿ ಕಾಂಗ್ರೆಸ್ಗೆ ಒಂದು ನೆಲೆಯನ್ನು ತಂದುಕೊಡುವಂಥದ್ರಲ್ಲಿ ಬೇರೆ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೊಟ್ಟಿಗೆ ಸೇರಿ ಸಾಕಷ್ಟು ಶ್ರಮ ವಹಿಸಿದ್ದಾರೆ, ಸಾಕಷ್ಟು ಪರಿಶ್ರಮವನ್ನು ಮಾಡಿದ್ದಾರೆ. ಜೊತೆಗೆ ಅನೇಕ ಜನರನ್ನು ಆ ಕಾರಣಕ್ಕೋಸ್ಕರ ಎದುರುಕು ಹಾಕ್ಕೊಂಡಿದ್ದಾರೆ. ಆ ಕಾರಣದಿಂದಾಗಿ ಅವರಿಗೆ ಬಹುತೇಕ ರಾಜಕೀಯ ಕಾರಣಕ್ಕೋಸ್ಕರ ಹಲ್ಲೆ ನಡೆದು ಅವರಿಗೆ ಸಾವಿಗೆ ಕಾರಣವಾಗಿದ್ದರೆ ಯಾರು ಅದಕ್ಕೆ ಕಾರಣಕರ್ತರಾಗಿದ್ದಾರೆ, ಅವರಿಗೆ ಯಾರು ಬೆಂಬಲವಾಗಿ ನಿಂತಿದ್ದಾರೆ ರಾಜಕೀಯ ಪಕ್ಷದವರು, ಅವರು ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಈ ಹಿಂಸೆಯ ರಾಜಕಾರಣ ಒಂದು ಸರ್ತಿ ಪ್ರಾರಂಭ ಆದರೆ ನಿಲ್ಲುವಂಥದ್ದಲ್ಲ, ಅದಕ್ಕೆ ಅವಕಾಶ ಕೊಡಬಾರ್ದು. ಆ ನಿಟ್ಟಿನಲ್ಲಿ ನಮ್ಮ ವಿರೋಧ ಪಕ್ಷದವರು ಯಾರಿದ್ದಾರೆ ಈ ವಿಚಾರದಲ್ಲಿ ಅವರು ಕೂಡ ಒಂದು ಕಾನೂನುಬದ್ಧವಾದಂಥ ನಿಷ್ಪಕ್ಷಪಾತವಂಥ ತನಿಖೆಗೆ ಬೆಂಬಲ ಕೊಡಬೇಕು ಮತ್ತು ಎಲ್ಲರೂ ಸೇರಿ ಈ ಕೊಲೆಯನ್ನು